ಬಹುತೇಕ ಅಡುಗೆಗಳಲ್ಲಿ ಬೇಕಾಗುವ ಟೊಮ್ಯಾಟೊ ಕ್ಯಾನ್ಸರ್ನಂತ ಮಹಾಮಾರಿಯನ್ನೇ ತಡೆಗಟ್ಟಬಲ್ಲದು ಅನ್ನೋ ವಿಚಾರ ನಿಮಗೆ ಗೊತ್ತಿದೆಯಾ? ಹೌದು, ಟೊಮ್ಯಾಟೊ ಕ್ಯಾನ್ಸರ್, ಬಿಪಿ ಸಮಸ್ಯೆಗಳಿಗೆ ಮದ್ದು. ಹಾಗಿದ್ರೆ ಈ ಹಣ್ಣಿನಲ್ಲಿ ನಿಜಕ್ಕೂ ಇಷ್ಟೆಲ್ಲ ಪ್ರಯೋಜನಗಳಿವೆಯಾ? ಬನ್ನಿ ನೋಡೋಣ. ಟೊಮ್ಯಾಟೊ ತಿಂದ್ರೆ ಕ್ಯಾನ್ಸರ್ ನಿಮ್ಮ ಹತ್ತಿರವೂ ಬರೋದಿಲ್ಲ. ಈ ಹಣ್ಣಿನಲ್ಲಿ ಇಷ್ಟೆಲ್ಲ ಪ್ರಯೋಜನಗಳಿವೆಯೇ? ಸಾಮಾನ್ಯವಾಗಿ ಅತಿ ಹೆಚ್ಚು ಬಳಕೆ ಮಾಡುವ ತರಕಾರಿಗಳಲ್ಲಿ ಟೊಮೆಟೊ ಕೂಡ ಒಂದು. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೋಲೇಟ್, ವಿಟಮಿನ್ ಕೆ ಸಮೃದ್ಧವಾಗಿದೆ. ಟೊಮೆಟೊ ಎಲ್ಲ ರೀತಿಯ ಅಡುಗೆಗೂ ತನ್ನ ರುಚಿಯನ್ನ ನೀಡುವುದಲ್ಲದೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ. ಇದರಲ್ಲಿರುವ ವಿವಿಧ ರೀತಿಯ ಪೋಷಕಾಂಶಗಳು ನಮ್ಮ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಅಧಿಕ ರಕ್ತದೊತ್ತಡದ ಅಪಾಯ ಇರುವವರು ಕೂಡ ಈ ತರಕಾರಿಯನ್ನ ಯಾವುದೇ ರೀತಿಯ ಭಯವಿಲ್ಲದೆ ಸೇವನೆ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ರಕ್ತದ ಒತ್ತಡ ಹೆಚ್ಚಾಗುವುದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಜನ ರಕ್ತದ ಒತ್ತಡ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದರ ಜೊತೆಗೆ ಇತರ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಜನರನ್ನ ಹೈರಾಣಾಗಿಸಿದೆ. ಹೃದ್ರೋಗಗಳಿಗೆ ಮುಖ್ಯ ಕಾರಣ ಅಧಿಕ ರಕ್ತದೊತ್ತಡ. ವಾಸ್ತವವಾಗಿ ಹೆಚ್ಚಿನ ಸೋಡಿಯಂ ಸೇವನೆ ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಆದರೆ ಪೊಟ್ಯಾಷಿಯಂ ಸಮೃದ್ಧವಾಗಿರುವ ಆಹಾರ ಅದರ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಇಂತಹ ಅಂಶಗಳು ಟೊಮ್ಯಾಟೊದಲ್ಲಿ ಹೇರಳವಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದ್ದು ಈ ತರಕಾರಿ ಬಿಪಿ ಮಟ್ಟವನ್ನ ಕಡಿಮೆ ಮಾಡುತ್ತೆ, ಅಲ್ಲದೆ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಸಾಮಾನ್ಯವಾಗಿ ಟೊಮೆಟೊ ಎಲ್ಲರ ಅಡುಗೆ ಮನೆಯಲ್ಲಿ ಲಭ್ಯವಿರುತ್ತೆ. ಕೆಲವರು ಇದನ್ನ ತರೋದಕ್ಕೂ ಇಷ್ಟಪಡೋದಿಲ್ಲ. ಆದ್ರೆ ಟೊಮೆಟೊದಲ್ಲಿ ವಿಟಮಿನ್, ಪೋಷಕಾಂಶಗಳು, ಪೊಟ್ಯಾಷಿಯಂ, ಫೋಲೇಟ್, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದೆ. ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರಿಗೆ ಟೊಮೆಟೊ ಸೇವನೆ ಒಂದು ವರದಾನ ಅಂತ ತಜ್ಞರು ಹೇಳ್ತಾರೆ. ಇದೆಲ್ಲದರ ಜೊತೆಗೆ ಈ ತರಕಾರಿ ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸೋದಲ್ಲದೆ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ಕ್ಯಾನ್ಸರ್ಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ. ಈ ತರಕಾರಿಯಲ್ಲಿರುವ ಲೈಕೋಪಿನ್ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಬಿಪಿಯನ್ನ ನಿಯಂತ್ರಿಸಲು ಮತ್ತು ಅಪಧಮನಿಯ ಕಾರ್ಯವನ್ನ ಸುಧಾರಿಸಲು ಉಪಯುಕ್ತ. ಇದರಲ್ಲಿರುವ ಲೈಕೋಪಿನ್ ಕೆಲವು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನ ಕಡಿಮೆ ಮಾಡೋ ಗುಣಲಕ್ಷಣವನ್ನ ಹೊಂದಿದೆ. ವಿಶೇಷವಾಗಿ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ. ಅದಲ್ಲದೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಪ್ರಾಸ್ಟೇಟ್ ಕ್ಯಾನ್ಸರ್ ಗಡ್ಡೆ ಬೆಳೆಯೋದನ್ನ ತಡೆಯುತ್ತೆ. ನಿಯಮಿತವಾಗಿ ಟೊಮೆಟೊ ಸೇವಿಸುವುದರಿಂದ ನಿಮ್ಮ ಚರ್ಮ ಮತ್ತು ಕೂದಲು ಆರೋಗ್ಯವಾಗಿರುತ್ತೆ. ಚರ್ಮವನ್ನ ರಕ್ಷಿಸಲು ಟೊಮೆಟೊ ತುಂಬಾನೇ ಉಪಯುಕ್ತವಾಗಿದೆ. ಫ್ರೀ ರಾಡಿಕಲ್ಗಳನ್ನ ತಟಸ್ಥಗೊಳಿಸುವ ಮೂಲಕ ಟೊಮೆಟೊಗಳು ಜೀವಕೋಶಗಳ ಆರೋಗ್ಯಕ್ಕೆ ಉತ್ತಮವಾಗಿದೆ. ಹಾಗಾಗಿ ಇದನ್ನ ಅತಿಯಾಗಿ ಸೇವನೆ ಮಾಡದೆಯೇ ನಿಯಮಿತ ಸೇವನೆ ಮಾಡಿದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಆಹಾರದಲ್ಲಿ ಟೊಮೆಟೊ ಸೇರಿಸುವುದರಿಂದ ಆಹಾರದ ರುಚಿ ಹೆಚ್ಚೋದು ಮಾತ್ರವಲ್ಲ, ಕ್ಯಾನ್ಸರ್ ವಿರುದ್ಧ ಇದು ಹೋರಾಡುತ್ತೆ. ಈ ತರಕಾರಿ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿರುವ ಲೈಕೋಪಿನ್ ಆಂಟಿ ಕ್ಯಾಪ್ಸಿನೋಜೆನಿಕ್ ಗುಣಲಕ್ಷಣಗಳು ಹೊಟ್ಟೆ ಮತ್ತು ಪಿತ್ತಜನಕಾಂಗದ ಕ್ಯಾನ್ಸರ್ ಅನ್ನ ತಡೆಯುತ್ತೆ ಅಂತ ಸಂಶೋಧನೆಗಳಿಂದ ಸಾಬೀತಾಗಿದೆ. ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಟೊಮೆಟೊದಲ್ಲಿ ಆರೋಗ್ಯಕರ ಖನಿಜಗಳಿವೆ. ಫೈಬರ್, ಕೋಲಿನ್, ವಿಟಮಿನ್ ಸಿ, ಪೊಟ್ಯಾಷಿಯಂ ಅಂಶಗಳು ಹೃದಯಕ್ಕೆ ಒಳ್ಳೆಯದು. ಇದರಲ್ಲಿರುವ ಲೈಕೋಪಿನ್ ನಮ್ಮ ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಬಿಪಿಯನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಚರ್ಮಕ್ಕೆ ಒಳ್ಳೆಯದು. ದೈನಂದಿನ ಆಹಾರದಲ್ಲಿ ಈ ತರಕಾರಿಯನ್ನ ನಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ ಹೃದಯವನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬಹುದು. ಟೊಮ್ಯಾಟೊ ಸೇವನೆ ಚರ್ಮಕ್ಕೆ ಒಳ್ಳೆಯದು. ಇದರಲ್ಲಿ ಕಡಿಮೆ ಕ್ಯಾಲರಿಗಳಿದ್ದು ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ದೇಹಕ್ಕೆ ಉತ್ತಮ ಆಹಾರವಾಗಿದೆ ಅಂತ ತಜ್ಞರು ಹೇಳ್ತಾರೆ. ನಿಯಮಿತವಾಗಿ ಟೊಮ್ಯಾಟೊ ಸೇವನೆ ಮಾಡಿದ್ರೆ ಇದರಲ್ಲಿ ಅಡಕವಾಗಿರುವ ಫೈಬರ್ ಅಂಶ ನಿಮಗೆ ದೀರ್ಘಕಾಲದವರೆಗೆ ಹಸಿವಾಗಲು ಬಿಡೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ತಿಂಡಿಯನ್ನ ತಿನ್ನಲು ಅವಕಾಶವಿರುವುದಿಲ್ಲ. ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಲು ಟೊಮ್ಯಾಟೊವನ್ನ ಆಹಾರದಲ್ಲಿ ಸೇರಿಸಬೇಕು. ಇದು ಮುಖವನ್ನ ಕಾಂತಿಯುತವಾಗಿಸುತ್ತೆ. ಇದಲ್ಲದೆ ಟೊಮ್ಯಾಟೊ ರಸವನ್ನ ಮುಖಕ್ಕೆ ಹಚ್ಚುವುದರಿಂದ ಮುಖದ ಅಂದ ಹೆಚ್ಚೋದ್ರ ಜೊತೆಗೆ ಮೊಡವೆಗಳಿಂದ ಮುಕ್ತಿ ಸಿಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.